ಈಗ ನಾನು ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸ್ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರೆ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ. ಬರೀ ಇಷ್ಟ ಆಗೋದು ಮಾತ್ರ ಅಲ್ಲ, ನಾವು ಹೇಳೋದನ್ನೆಲ್ಲ ನಾವು ನೆರವೇರಿಸ್ತೀವಿ ಅಂತ ಅವ್ರು ನಂಬೋ ಹಾಗೆ ಮಾಡಬೇಕು. ಅವ್ರ ನಂಬಿಕೆನೇ ನಮಗೆ ಬರ, ಹಾಗೆ ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು. ಇಷ್ಟೆಲ್ಲ ಪಾಯಿಂಟ್ಸ್ಗಳು ನೋಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಏನಾದರೂ ಎಕ್ಸಾಮಲ್ಲಿ ಓದಿದಿದ್ರೆ 35 ಅಲ್ಲ 75 ಮಾರ್ಕ್ಸ್ ತೆಗಿತಾ ಇದ್ದೆ. ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರು ಯಾವ್ಯಾವ ಜಾಗದಲ್ಲಿ ಜಾಸ್ತಿ ಇದ್ದಾರೆ ಅಂತ ನೋಡಿಕೊಂಡು ಅವರಿಗೆ ಸಹಾಯ ಆಗೋ ಥರ ಪ್ಲ್ಯಾನ್ ಮಾಡಬೇಕು. ಮಹಿಳೆಯರ ಮನ್ಸು ಗೆದ್ರೆ ಬರೀ ಎಲೆಕ್ಷನ್ ಯಾಕೆ, ಇಡೀ ಪ್ರಪಂಚನೇ ಗೆದ್ದಂಗೆ. ಏನ್ ಮಾಡ್ತಿದ್ಯಾ, ಬಿಡು ನನ್ನ. ನಾನು ದೊಡ್ಡ ಸಾಧನೆ ಮಾಡಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಬಂದು ನಂಗೆ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ. ನಾನು ನೋಟ್ ಮಾಡ್ಕೊಂಡಿರೋ ಪಾಯಿಂಟ್ಸು, ನನ್ನ ಸ್ಟ್ರಾಟಜಿ, ನನ್ನ ಪ್ಲಾನ್ ಎಲ್ಲ ನೀನು ಕೇಳಿಸ್ಕೊಂಡ್ರೆ ಫುಲ್ ಖುಷಿಯಲ್ಲಿ ಮುಳುಗೋಗ್ಬಿಡ್ತೀಯ, ಶಾಕಲ್ಲಿ ನಿಂತ್ಬಿಡ್ತೀಯ. ನಾನೀಗ ಏನು ಮಾಡ್ತೀನಿ ನಾನು? ಏನು ಮೇಡಮ್, ನೀವು ಆಡೋ ಮಾತುಗಳು ಕೇಳಿ ನಾನು ಶಾಕ್ ಆಗ್ತೀನಿ ಅಂದ್ರಿ. ಈಗ ನೀವೇ ತುಂಬ ಶಾಕಾಗಿ ನಿಂತ್ಬಿಟ್ಟಿದ್ದೀರಲ್ಲ. ಏನು ಮೇಡಮ್, ಏನೋ ಮಾತಾಡ್ತೀನಿ ಅಂತ ಸುಮ್ಮನೆ ನಿಂತಿದ್ದೀರಾ? ಮಾತಾಡೋಕ್ಕೆ ಮುಂಚೆ ಮುದ್ದು ಕೊಟ್ಟರೆ ಹೆಂಗೆ ಮಾತಾಡೋಕ್ಕಾಗುತ್ತೆ? ಸಾರಿ ಮೇಡಮ್, ಮುದ್ದು ಕೊಟ್ಟು ತಪ್ಪು ಮಾಡ್ಬಿಟ್ಟು ಅನ್ನಿಸ್ತಿದೆ. ಏನೇನು ತಪ್ಪು ಮಾಡಿಲ್ಲ. ನಿನಗೆ ನಂಗೆ ಮುದ್ದು ಕೊಡೋದಕ್ಕೆ ಎಲ್ಲ ರೈಟ್ಸು ಇದೆ, ಪರ್ಮಿಷನು ಇದೆ. ಹಂಗಂದ್ರೆ ಒಂದು ಮುತ್ತಲ್ಲ, ಮುತ್ತಿನ ಸುರಿಮಳೆನೇ ಹರಿಸ್ತೀನಿ ಮೇಡಮ್. ಸಾರಿ 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 ನೀವೇನೋ ಹೇಳ್ತಾ ಇದ್ರಿ, ನಾನು ಡಿಸ್ಟರ್ಬ್ ಮಾಡಿಬಿಟ್ಟೆ. ಬನ್ನಿ ಕೂತ್ಕೊಳ್ಳಿ, ಹೇಳಿ ಅದೇನೋ ಅಂತ ಹೇಳಿ. ಆದರೂ ನಾವು ಈ ಥರ ಪ್ರೀತಿಯಿಂದ ಭಯ ಇಲ್ಲದೆ ಮಾತಾಡಿ ಎಷ್ಟು ದಿನಗಳಾಗಿತ್ತಲ್ಲ. ನೀನೇನಾದರೂ ಅಪ್ಪಿತಪ್ಪಿ ಅಂಜಲಿಗೆ ತಾಳಿ ಕಟ್ಟಿದಿದ್ರೆ ನಾನು ಸತ್ತೇ ಹೋಗ್ಬಿಡುತ್ತೆ. ಬಿಡ್ತು ಅನ್ನಿ ಮೇಡಮ್, ನಾನು ಅಂಜಲಿಗೆ ತಾಳಿ ಆದರೂ ಕಟ್ಟೋದಕ್ಕೆ ಆಗ್ತಾಯಿತ್ತಾ? ನನ್ನ ಜೀವ ಮೇಡಮ್, ನೀವು ನಿಮಗೋಸ್ಕರ ನನ್ನ ಜೀವನನೇ ಕಟ್ಟಿಟ್ಬಿಟ್ಟಿದ್ದೀನಿ. ಆದರೂ ನಿಮ್ಮ ಧೈರ್ಯ ಮೆಚ್ಕೋಬೇಕು ಮೇಡಮ್. ಅಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರೀತಿಗೆ ಚಾಲೆಂಜ್ ಹಾಕಿ ಗೆದ್ದಿದ್ದಾರಲ್ಲ, ಸೂಪರ್. ನೀವು ಸೂಪರ್ ನಾನಲ್ಲ, ನೀನು. ಯಾಕಂದ್ರೆ ಚಾಲೆಂಜ್ ಹಾಕಿದ್ದು ನಾನು, ಆದರೆ ಗೆದ್ದಿದ್ದು ನೀನು. ಆದರೂ ಸಾಹೇಬ್ರಿಗೆ ಆ ಹುಡುಗಿ ತಾಳಿ ಕಟ್ಟಬ ಅನ್ಸುತ್ತೇನೋ, ಅದಕ್ಕೆ ಕೊನೆ ಮೂಮೆಂಟ್ವರೆಗೂ ಸುಮ್ಮನೆ ಇದ್ದಿದ್ದು. ಮೇಡಮ್, ನಾನು ಕೊನೆ ಮೂಮೆಂಟ್ವರೆಗೂ ಸುಮ್ಮನೆ ಇದ್ದಿದ್ದು ದೀಪಕ್ ಬರಲಿ ಅವನ ಮುಂದೆ ಎಲ್ಲ ಸತ್ಯ ಹೇಳೋಣ ಅಂತ. ಏನು ಮೇಡಮ್ ಈಗಲೂ ಹಿಂಗೆ ಹೇಳ್ತಾ ಇದ್ದೀರಾ? ನನಗೆ ಗೊತ್ತು, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ.